ಓಕೆ, ಮೈನೇಚ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ವಾಸು ಸಾರ್ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ಫೇಮಸ್ ವಾಸು ಹೇಳ್ತಾರೆ. ಅದೇ ರೀತಿಗೆ ಪ್ರತಿಯೊಬ್ಬರಿಗೂ ವಾಸು ಹೇಳ್ತಾರೆ ಅಂತ ಈ ಸುರೇಂದ್ರ ಕೇಳಿಸ್ತಾನೆ ಇಲ್ವ ಅಂತ ಇವತ್ತು ನಮ್ಮದೊಂದು ಮನೆ, ಒಂದು ಡ್ರೀಮ್ ಮನೆ ಇದೆ. ನಮ್ಮ ಮನೆ ಯಾವ ಥರ ಕಟ್ಸೋದು, ನಿಮಗೆ ಟಾಯ್ಲೆಟ್ ರೂಮ್ ಎಲ್ಲಿ ಬೇಕು, ನೀರಿನ ಟ್ಯಾಂಕ್ ಎಲ್ಲಿ ಬೇಕು, ಬೋರ್ ಎಲ್ಲಿ ಕೊರಿಸ್ಬೇಕು, ನಿಮಗೆ ಅಡುಗೆ ಮನೆ ಎಲ್ಲಿ ಬರಬೇಕು, ಮತ್ತು ಕಾಂಪೌಂಡ್ ಎಷ್ಟಿರಬೇಕು, ಎಲ್ಲದೂ ಕೇಳೋಣ. ಒಂದು ಜರ್ನಿ ಮಾಡೋಣ. ಇದು ನೋಡ್ಬೋದು, ಒಂದು ಹೆಜ್ಜೆ ಇಟ್ಟರೆ ಈ ಕಡೆ ಸಕಲೇಶ್ಪುರ, ಒಂದು ಹೆಜ್ಜೆ ಇಟ್ಟರೆ ಮಡಿಕೇರಿ. ಅದ್ರ ಬಗ್ಗೆ ಹೇಳೋಣ. ಸರ್ ನಮಸ್ತೆ. ಇವತ್ತು ನಮ್ಮ ಊರಿಗೆ ಬಂದಿದ್ದೀರಾ. ಎರಡು ಮಡಿಕೇರಿ ಜನತೆ ಮತ್ತು ಸಕಲೇಶ್ಪುರ ಜನತೆಗೆ ಎರಡಕ್ಕೂ ಧನ್ಯವಾದಗಳು ಹೇಳ್ತಾ ವಾಸ ಕೆಲಸನ ಈಗ ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾನು ಎಲ್ಲ ವಿಡಿಯೋಗಳು ನೋಡಿದ್ದೀರಾ. ಯಾಕೆಂದರೆ ಮೇಯ್ನು ವಿಡಿಯೋ ಮಾಡ್ತಾರೋ ಮನುಷ್ಯ. ಓಕೆ, ಇವ್ರದ್ದು ಫಸ್ಟ್ ಚೆನ್ನಾಗಿರ್ಬೇಕಲ್ಲ. ಇವ್ರ ವಾಸ್ತು ಚೆನ್ನಾಗಿದ್ದು, ಇವ್ರ ಮನೆ ಚೆನ್ನಾಗಿದ್ದು, ಓಕೆ, ವಿಡಿಯೋಗಳು ಚೆನ್ನಾಗಿ ಹೋಗಿ ನೀವೆಲ್ಲ ನೋಡಿ, ನೀವೆಲ್ಲರೂ ಚೆನ್ನಾಗಿರ್ಬೋದು. ಮೊದಲು ನಿಮಗೆ ನನ್ನನ್ನು ಪರಿಚಯ ಮಾಡೋದಕ್ಕೆ ಇವರಿಗೆ ಧನ್ಯವಾದ ಹೇಳ್ತಾ, ಇವ್ರ ಮನೆ ಸರಿ ಮಾಡೋಣ. ಇವ್ರೊಂದು ಮನೆ ಕಟ್ಟಬೇಕು ಅಂತಲೇ ನನ್ನ ಫೋನ್ ಮಾಡಿದ್ದು ಇವರು. ವಾಸ್ತುಗೋಸ್ಕರ ಮಾಡಲಿಲ್ಲ, ಅಂದರೆ ಅವ್ರು ಬೇರೆಗೋಸ್ಕರ ಮಾಡಲಿಲ್ಲ. ನಾನೊಂದು ಮನೆ ಮಾಡ್ಬೇಕು ಸರ್, ನನಗೊಂದು ಪ್ಲಾನ್ ಕೊಡಿ ಅಂತ ನಾನು ಫೋನ್ ಮಾಡಿದ್ರು. ಆಮೇಲೆ ನಾನು ಏನೇನು ಈ ಥರ ಮಾಡ್ತಿದ್ದೆ ಸರ್, ನಾನು ಇವಾಗ ನಿಲ್ಲಿಸ್ಬಿಟ್ಟು ಮಾಡ್ತಾ ಇಲ್ಲ. 2 years ಸ್ಟಾಪ್ ಆಯಿತು. 2 years ನಾನು ವಿಡಿಯೋಗಳು ಮಾಡಿಲ್ಲ ಅಂದರು. ಈಗ ಇವೆಲ್ಲ ವಿಡಿಯೋಗಳು ನಮ್ಮ ಇದರಲ್ಲಿ ಮೈನೇಚ್ ಇಂಡಿಯಾದಲ್ಲಿ ಹೋಗುತ್ತೆ. ಫಸ್ಟ್ ನಮ್ಮದು ವಾಸ್ತು ನೋಡೋಣ, ನಮ್ಮ ವಾಸ್ತು ಕರೆಕ್ಟ್ ಆಗಿದೆಯಾ ಇಲ್ವೋ ಅಂತ. ನಮ್ಮ ವಾಸ್ತು ಕರೆಕ್ಟ್ ಆಗಿದ್ರೆ ಕರ್ನಾಟಕ ಜನತೆ ವಾಸ್ತು ಕರೆಕ್ಟ್ ಆಗುತ್ತೆ. ನಾವು ಫೇಲ್ಯೂರ್ ಆದರೆ ವಾಸ್ತು ಸಾರ್ ಫೇಲ್ಯೂರ್ ಅಂತ. ಈಗ ಸುರೇಂದ್ರ ಅವರು ಈಗ ನೋಡಿ, ಇದು ಇದೆಯಲ್ಲ, ಇದು ಎಷ್ಟು ಈ ಕಡೆ ನೋಡಿ, ಇಲ್ಲಿ ಜಾಗ ತೋರಿಸು. ಇದು ಇತ್ತಾನೆ ಬೇರೆ ಬೇರೆದು, ಇದು ನಮ್ದು ಇಲ್ಲಿದು ಅಲ್ಲಲ್ಲ, ಸರ್ಕಾರಿ ಅಲ್ಲ, ಇದು ಸಕಲೇಶ್ಪುರ, ಇದು ಮಡಿಕೇರಿ. ಹಾಂ, ಅದೇ ಆ ರೋಡ್, ಆ ಕಲ್ಲಿದೆಯಲ್ಲ ಅದೇ, ಆ ಕಡೆ ರೋಡು ಅದೇ, ಅದು ತೋರ್ಸೋದು ಆ ಕಾರ್ ರೋಡ್ ಅದೇ. ಮೇನ್ ರೋಡ್, ಆ ಲೈಟ್ ಕಂಬ ಇದೆಯಲ್ಲ ಅದೇ. ಬಾ 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 ನೋಡಿ, ಇದು ಹಾಕೋದು ಮಡಿಕೇರಿ, ಇದು ಸಕಲೇಶ್ಪುರ. ಹೌದು, ಸಕಲೇಶ್ಪುರ ಹಾಸನ ಜಿಲ್ಲೆ. ಈ ಹಾಸನ ಜಿಲ್ಲೆಗೆ ಮೊದಲ ಪ್ರಜೆ ಇವರು. ಹಾಸನ ಜಿಲ್ಲೆಗೆ ಮೊದಲ ಪ್ರಜೆ ಅಂದ್ರೆ ಅರ್ಥ ಆಯ್ತಾ? ಹೌದು, ಹಾಸನ ಜಿಲ್ಲೆಗೆ ಮೊದಲ ಪ್ರಜೆ, ಇಲ್ಲ ನಿಮ್ಮ ಸಕಲೇಶ್ಪುರ ತಾಲೂಕಿಗೆ ಮೊದಲ ಪ್ರಜೆ. ಇದು ಹೆಂಗಿದೆ ಅಂದರೆ, ಇಲ್ಲಿ ವಾತಾವರಣ ಇಲ್ಲಿ ತೋರ್ಸಮ್ಮ, ಸುತ್ತಲೂ ಒಂಚೂರು ಎಲ್ಲ ವಿ ಮಾಡು ನೋಡಿ. ಸೌತ್ ವೆಸ್ಟ್ ಟ್ಯಾಂಕ್ ಬಂದಿದೆ, ವಾಟರ್ ಟ್ಯಾಂಕ್ ಬಂದಿದೆ. ಹಂಗೆ ಆ ಕಡೆ ಏನು ಬೇಡ, ಹಿಂಗೆ ತೋರಿಸಿ ಸಾಕು. ಸೌತ್ ವೆಸ್ಟ್ ಬಾ, ಅಲ್ಲಿ ದೊಡ್ಡ ಟ್ಯಾಂಕ್ ಇದೆಯಾ? ಎರಡು ಬರುತ್ತೆ, ಒಂದಲ್ಲ 2 ಟ್ಯಾಂಕ್ ಹಾಕ್ತವ್ರೆ. ಸೌತ್ ವೆಸ್ಟ್ ಫುಲ್ ಹೈಟು ಭಾರ. ಓಕೆ, ಆಯಿತಾ? ಇದಾದಮೇಲೆ ನೋಡಿ ನಾರ್ತ್ ಈಸ್ಟ್ ತೋರಿಸಿಂಗೆ, ಇಲ್ಲಿಗೆ ಬಾ. ನಾರ್ತ್ ಈಸ್ಟ್ ತೋರಿಸಿ ಎಷ್ಟು ಡೌನ್ ಇದೆ ನೋಡಿ, ಫುಲ್ಲು ಡೌನ್ ಇದೆ. ಎಷ್ಟು ಬೇಕಾದ್ರೆ ಅಷ್ಟು ಡೌನ್ ಇದೆ. ಆಯಿತಾ? ಈ ನಾರ್ತ್ ಇದೆ, ಈ ಕಡೆ ಈಸ್ಟು ಇದೆ, ಸೌತ್ ಹೈಟ್ ಇದೆ, ವೆಸ್ಟ್ ಹೈಟ್ ಇದೆ. ಓಕೆ, ಇವ್ರಿಗೆ ತುಂಬ ಅದ್ಭುತವಾದ ಪ್ಲೇಸು. ನನಗೆ ಯಾಕೋ ಸುರೇಂದ್ರ ಟ್ರೈ ಮಾಡಿದ್ರೆ ಏನೋ ಎಮ್ ಎಲ್ ಎ ಆಗ್ಬೋದು. ದುಡ್ಡು ಜನಗಳೇ ಕೊಡಬೇಕು. ನನಗೆ ಗೊತ್ತಿಲ್ಲ, ನಾನು ಪುಷಪ್ ಮಾಡೋ ಪ್ರಯತ್ನ ಮಾಡ್ತೀವಿ. ಅರ್ಥ ಆಯ್ತು? ನಾನು 33% ಪುಷಪ್ ಮಾಡೋಕ್ಕೆ ನಿನಗೆ ಏನು ಬೇಕೋ ಇಲ್ಲಿ ಮಾಡ್ಕೊಡ್ತೀನಿ. ಅದ್ರ ಮೇಲೆ ನಿಂದು, ಯಾಕಂದರೆ ಈ ಜಾಗ ಅಂಥದ್ದು. ಯಾಕಂದರೆ ಕರೆಕ್ಟ್ ತಾಲೂಕಿಗೆ ಫಸ್ಟ್ ಪ್ಲೇಸ್ ನಿಂದು. ಅಂದರೆ ಹೌದು, ಇಲ್ಲಿಂದ ತಾಲೂಕು ಸ್ಟಾರ್ಟು. ಹೌದು. ಸೊ ಮೊದಲ ಪ್ರಜೆ ಅಂತೀವಿ. ಯಾರೋ MLA ಇಲ್ಲ MP ನೋ MLC ನೋ ಏನೋ ಇದು. ಓಕೆ, ಇಲ್ಲಿಂದ ಈಗ 5 ವರ್ಷಕ್ಕೆ ಆಗ್ಬಿಡಲ್ಲ, ಒಂದು 10 ವರ್ಷ ಟ್ರೈ ಮಾಡಿ ಆಮೇಲೆ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡ್ರೆ ಸಾಕು, ಯಾವುದೋ ಒಂದು ಪಕ್ಷದಿಂದ MLA ಲೆಕ್ಕ. ಅರ್ಥ ಆಯ್ತು? ನಾನೀಗ ಹೂ ಅನ್ನಲ್ಲ, ಜನಗಳು ರಾಂಗ್ ಅಂತಾರೆ, ಬರೀ ಹೂ ಅಂತ ಇರ್ತೀವಿ ಆಡ್ತಾರದಾಗ. ಅದಕ್ಕೆ ಕೇಳ್ಕೊಂಡ್ರೆ ಕ್ವಶನ್ ಇದ್ರೆ ಮಾತಾಡ್ತೀನಿ. ನಾನು ಜನಗಳಿಗೆ ಹೂ ಅನ್ಕೊಂಡು ಸಾಕಾಗೋಗುತ್ತೆ. ಪ್ಲೇಸು ಹಂಗಿದೆ. ಓಕೆ, ನಿಮಗೆ ಏನಂತಾರಲ್ಲ, ಪ್ರಕೃತಿ ಸಹಕರಿಸ್ಬೇಕು ಫಸ್ಟು. ಹೌದು. ಓಕೆ, ಇಲ್ಲಿ ಪ್ರಕೃತಿ ಸಹಕರಿಸೋ ಅಷ್ಟು ಶಕ್ತಿ ಇದೆ ಇಲ್ಲಿ. ಯಾಕೆಂದರೆ ಸೌತ್ ವೆಸ್ಟ್ ನೋಡು, 2 ಟ್ಯಾಂಕು ಹೈಟು. ಓಕೆ, ಫುಲ್ ಹೈಟ್ ಇದೆ. ನಾರ್ತ್ ಈಸ್ಟ್ ಫುಲ್ ಡೌನ್ ಇದೆ. ಸೊ ಇದರಿಂದ ನಿನಗೆ ಅನುಕೂಲ. ನಾರ್ತ್ ಈಸ್ಟ್ ಏನಕ್ಕೆ ಡೌನ್ ಇದ್ರೆ ಒಳ್ಳೇದು, ಇದು ಹೈಟ್ ಇದ್ರೆ ಒಳ್ಳೇದು? ಇದು ಸರ್ ನಮಗೆ ಇದು ನೇಚರ್, ಅದು ಪ್ರಕೃತಿ ಇರೋದು ಹಂಗೆ ನೇಚರ್. ನಮಗೆ ನೀರೆಲ್ಲ ಭೂಮಿಯಲ್ಲಿ ಹಿಂಗೆ ಹೋಗೋದು. ಓಕೆ, ಸೌತಿಂದ ಇದು ಬಂದಿದ್ದು, ಈ ಕಡೆಯಿಂದ ಸೌತಿಂದ ನಾರ್ತ್ಗೆ ಹೋಗೋದು. ಹಿಂಗೆ ಹೋಗುತ್ತೆ, ಇಲ್ಲ ಹಿಂಗೆ ಹೋಗುತ್ತೆ, ಲೈನ್ಸ್ ಹಿಂಗೆ ಹೋಗೋದು ಯಾವಾಗಲೂ, ಎಲ್ಲ ಹಿಂಗೆ ಹೋಗುತ್ತೆ. ಅಲ್ಲ, ನೀರೆಲ್ಲ. ಸೊ ಅದಕ್ಕೆ ನಾವೇನು ಗೊತ್ತಾ, ಪ್ರಕೃತಿ ಹೆಂಗೆ ಹೋಗುತ್ತೋ ಅದಕ್ಕೆ ನಾವು ಈಗ ಮೀನೆಲ್ಲ ಹೆಂಗ ಬರುತ್ತೆ, ಬರಲ್ಲ, ರಿವರ್ಸ್ ಬರುತ್ತಲ್ವಾ? ರಿವರ್ಸ್ ಬರುತ್ತೆ. ಅದಕ್ಕೆ ನಾವು ಕರೆಕ್ಟಾಗಿ ಈಸ್ಟ್ಗೋ ನಾರ್ತ್ಗೋ ತಗೊಂಡಾಗ ಆ ಎನರ್ಜಿ ನಮಗೆ ಬರುತ್ತೆ. ಓಕೆ, ಮೀನು ರಿವರ್ಸ್, ನೀರು ಹಿಂಗೆ ಹೋಗ್ತಾ ಇದ್ರೆ ಮೀನು ಹಿಂಗೆ ಬರೋದು. ರಿವರ್ಸ್ ಬರೋದು ಮೀನು. ಹೌದು, ನಾವು ಬಲೆ ಕಾಲುವೆಯಲ್ಲಿ ಬಲೆ ಹಾಕಿದ್ರೆ ಹಿಂಗೆ ರಿವರ್ಸ್ ಬರುತ್ತೆ ಮೀನು. ಓಕೆ, ಅದು ಎನರ್ಜಿ. ಆ ಫಿಶ್ ಮೀನು ನೋಡಿ ಕಲಿಬೇಕು ನಾವು. ಸೊ ಅದಕ್ಕೆ ನಾವು ಹಿಂಗೆ ಪೂರ್ವಕ್ಕೋ ಇಲ್ಲ ಉತ್ತರಕ್ಕೆ ಪ್ಲಾನ್ ಮಾಡಿ ಫಸ್ಟ್ ಕ್ಲಾಸಿಗೆ 4 ದಿಕ್ಕಿಗೂ ನಿನಗೆ ಎನರ್ಜಿ ಬರೋ ಥರ ಮಾಡ್ಕೊಂಡು. ಇಲ್ಲಿ ಗೇಟ್ ಮಾಡಬೇಕು ಅಂತ ಇದ್ದಿ, ಇಲ್ಲಿಂದ ಅಲ್ಲಿಗೆ ಒಂದು ದೊಡ್ಡ ಗೇಟ್ ಕಾರ್ ಹೋಗೋಕ್ಕೆ. ಎಲ್ಲಿ ಮಾಡ್ಬೋದು? ಇಲ್ಲಿ ಮಾಡ್ಬೋದಾ, ಅಲ್ಲಿ ಮಾಡ್ಬೋದಾ? ಇಲ್ಲೇ ಮಾಡಬೇಕು, ಸೌತಲ್ಲೇ. ಅಲ್ಲಿ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಬೇಡ, ಇಲ್ಲೇ ಬೇಡಬೇಕು. ಸೌತಲ್ಲಿ ಹಿಂಗೆ ಎಂಟ್ರಿ ಕೊಡು. ಓಕೆ, ಹಿಂಗೆ ಡೌನ್ವರೆಗೂ ಕೆಳಗಡೆವರೆಗೂ ಗೇಟು. ಕೆಳಗಡೆ ಅಲ್ಲೊಂದು ಗೇಟ್ ಕೊಡ್ಬೋದು, ಅದು ತೋರ್ಸೋಣ. ಈ ಗೇಟಿಂದ ಸ್ಟ್ರೈಟ್ ಡೌನ್ಗೆ. ಇಲ್ಲಿ ಮಧ್ಯದಲ್ಲೆಲ್ಲ ಕೊಡ್ಬಾರ್ದಾ? ಇಲ್ಲ, ಯಾಕೆ ಕೊಡ್ಬಾರ್ದು? ಅದೆಲ್ಲ ಮತ್ತೆ ಸೌತ್ ವೆಸ್ಟ್ ಆಗುತ್ತೆ.
ಹಾಗೆಲ್ಲ ಬೇಡ. ಇದು ಸೌತ್ ಪ್ಲಸ್ ರಾಜಕೀಯಕ್ಕೆ ಸೌತ್ ಎಂಟ್ರಿ ಒಳ್ಳೇದು. ಬಿಸ್ನೆಸ್ಗೆ ಅದು ವೆಸ್ಟ್ ಕೊಡ್ಬೇಕು ಆ ಕಡೆ. ಓ ಬಿಸ್ನೆಸ್ ಮಾಡಿದ್ರೆ ವೆಸ್ಟ್ ಕೊಡ್ಬೇಕು. ವೆಸ್ಟ್ ಕೊಡ್ಬೇಕು. ಅದು ನಿಮ್ಗೆ ವೆಸ್ಟಲ್ಲಿ ನಿನಗಿಲ್ಲ, ಅದು ಮನೆಗೆ ಮಾತ್ರ ಕೊಡ್ತೀನಿ. ಓಕೆ, ಮನೆಗೆ 4 ಡೋರ್ ಕೊಡ್ತೀನಿ. ಓಕೆ, ಈಗ ಇಲ್ಲಿ ಮಾತ್ರ ಇಲ್ಲೊಂದು ಮತ್ತೆ ಅಲ್ಲೊಂದು. ಓಕೆ, ಅದು ಕೆಳಗಡೆ ಓಕೆ. ಪೂರ್ವ ಅಲ್ಲ, ಒಂದು ನಾರ್ತ್ ಸಿಗುತ್ತೆ. ಇದು ಮನೆ ಎಂಟ್ರಿ ಒಳಗಡೆಗೆ ಕಾಂಪೌಂಡ್ ಎಂಟ್ರಿ. ಎಷ್ಟು ಕಾಂಪೌಂಡ್? ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿಂದ ಅಲ್ಲಿಗೆ ಕಾಂಪೌಂಡ್ ರೆಡಿಮೆಂಟ್ ಎಷ್ಟು ಅಡಿ ಮಾಡ್ಬೋದು? ಸ್ಟ್ರೈಟ್ ಮಾಮೂಲು 6 ಅಡಿ. 6 ಅಡಿ. ಇನ್ನೂ ಜಾಸ್ತಿ ಮಾಡ್ಬೇಕು, ಒಳಗಡೆ ಯಾರು ಎಂಟ್ರಿ ಇರ್ಬೋದು. ಇಲ್ಲಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಅಂತ 8 ಅಡಿ 10 ಅಡಿ ಸ್ವಲ್ಪ ಐಟಮ್ ಮಾಡಿ ಒಂದು 10 ಅಡಿ ಹಾಕಿ. 10 ಅಡಿ ಹಾಕ್ಬೋದಾ ಕಾಂಪೌಂಡ್? ಸೂಪರ್ ಆಗಿ ಇಲ್ಲಿ 10 ಅಡಿ ಹಾಕ್ಬೇಕು. ಮತ್ತೆ ಹಂಗೆ ಫುಲ್ ಅಲ್ಲಿವರೆಗೂ ಫುಲ್ಲು ಎಲ್ಲ 10 ಅಡಿ, ಫುಲ್ 10 ಅಡಿ ಕಂಪ್ಲೀಟ್ 10 ಅಡಿ ಹಾಕ್ಬಿಡ್ಬೇಕಪ್ಪ. ಹಾಕ್ಬಿಟ್ಟು ಇಲ್ಲಿ ಎಂಟ್ರಿ ಕೊಡಿ. ಈ ಕಡೆ 10 ಅಡಿ ಹೊಡಿಬೋದು. ಇದು ನಿಮಗೆ ಬೇಕಾದ್ರೆ ಹಾಕೋ, ಇಲ್ಲಾಂದ್ರೆ ಈಗ ಬಡ್ಜೆಟ್ ಆಗುತ್ತೆ ಅಂದ್ರೆ ಇಲ್ಲ ಹೊಡಿತೀನಿ ಕಾಂಪೌಂಡ್. ಸುಮ್ಮನೆ ಒಳಗಡೆ ಬಂದ್ರೆ ಸೇಫರ್ ಇರ್ಬೇಕು ಎಲ್ಲರಿಗೂ. ಬೆಂಗಳೂರಲ್ಲಿ ನಿಮ್ಮಂತವ್ರು ಬಂದ್ರೆ ಉಳ್ಕೊಂಡು ಹೋಗ್ಬೇಕು ಈ ತಗೊಂಡು. ಮೆಸ್ ಹಾಕ್ಬಿಡ ಅನ್ಬೇಕಾರೆ. ಬೇಡ, ಫುಲ್ ಕಾಂಪೌಂಡ್ ಮಾಡೋಣ. ಯಾರೋ ಫ್ಯಾಮಿಲಿ ಇರ್ತಾರೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಆಗ್ಲಿ ಪರವಾಗಿಲ್ಲ. ಕಾಸ್ಟ್ ಜಾಸ್ತಿ. ಒಂದು 10 ಅಡಿ ಆಗ್ಬಿಟ್ರೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಮನೆ ಪಾಯ ಆಗ್ಬಿಡುತ್ತಪ್ಪ. ಇಲ್ಲ ನೋಡೋಣ ಆಮೇಲೆ. ಫಸ್ಟ್ ಸೇಫರ್ಸ್ ಇರ್ಬೋದು. ಲಾಸ್ಟಿಗೆ ಬೇಕಾದ್ರೆ ನಿಮ್ಮ ತರ ಹುಲ್ಲಿನ ಮನೆ ಕಡ್ಕೊಂಡು ನೆಮ್ಮದಿಯಾಗಿರ್ಬೋದು ಕಾಂಪೌಂಡ್ ಇತ್ತು ಅಂದ್ರೆ. ಅದಕ್ಕೆ ಫುಲ್ ಇಲ್ಲಿಂದ ಲಾಕು, ಇದನ್ನ ಫುಲ್ ಸ್ವಲ್ಪ ಹೈಟ್ ಮಾಡಿ ಮೆಸ್ ಹಾಕ್ಬಿಡು. ಮೆಸ್ ಹಾಕಿ ಗ್ರೀನ್ ಮೆಸ್ ಕಟ್ಬಿಡು. ಇಲ್ಲ ಎಲ್ಲ ಕಡೆ ಸುತ್ತಲೂ ಮಾಡೋಣ ಅಂತ. ಆಯ್ತು, ನೀನು ಮಾಡಂಗಿದ್ರೆ ಬಡ್ಜೆಟ್ ಇದ್ರೆ ಮಾಡ. ಓಕೆ, ಓಕೆನಾ? ಇಲ್ಲಿ ಬಾ. ಇಲ್ಲಿ ಎಷ್ಟು ಅಡಿ ಬಿಡ್ಕೋಬೇಕು? ಇಲ್ಲಿ ನಿನ್ನ ಮನೆ ಕಟ್ಬೇಕಾರೆ ಇದು ಪೂರ್ವ, ಅದು ಉತ್ತರ ಜಾಸ್ತಿ ಇರೋದಿಲ್ಲ. ಒಂದು 15 ಅಡಿ ಬಿಡು. ಇಲ್ಲಿ 15 ಅಡಿ ಜಾಗ ಬಿಡ್ಬೇಕಾ? ಒಂದು 10 ರಿಂದ 12 ಅಡಿ. ಯಾಕೆಂದ್ರೆ ಫ್ಯೂಚರ್ ಮತ್ತೆ ಇದೇನೋ ರೋಡ್ ದೊಡ್ಡದಾಯ್ತು, ಅವಾಗ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. 10 ಅಡಿ ಬಿಟ್ಕೋಬೇಕಾಗತ್ತೆ. ಓಕೆ, ಇಲ್ಲಿ 10 ಅಡಿ ಮುಂದಕ್ಕೆ ಒಂದು 10 ರಿಂದ 12 ಅಡಿ ಬಿಟ್ಬಿಡು. ರೋಡ್ ದೊಡ್ಡದಾಗಿದ್ರೆ ಅಕಸ್ಮಾತ್. ಓಕೆ, ಮತ್ತೆ ಇಲ್ಲಿ ಕಾರ್ ನಿಲ್ಸ್ಕೋಬೋದಾ? ಇಲ್ಲೇ ನಿಲ್ಸ್ಕೋಬಹುದು. 10 ಅಡಿ 12 ಅಡಿ ಬಿಟ್ರೆ ಎಲ್ಲೆಲ್ಲ ನಿನ್ಗೆ ಅಲ್ಲೇ ಕೊಡ್ತೀನಿ. ಸ್ಟ್ರೈಟ್ ಕಾರ್ಗಳಿದಾವೆ. ಓಕೆ, ಇಲ್ಲ 15 ಅಡಿ ಬಿಟ್ಟು, ಇಲ್ಲ 12 ಅಡಿ ಬಿಟ್ಟು ಹಿಂಗೆ ತಗೊಂಡು ಹಿಂಗೆ ಸ್ಟ್ರೈಟ್ ಆ ಗಿಡ ಇದೆಯಲ್ಲ ಅಲ್ಲೊಂದು 15 ಅಡಿ ಬಿಟ್ಟು ಹಂಗೆ ಸ್ಕ್ವೇರ್ ಆಗಿ ತಗೊಳ್ಳೋಣ. ಓಕೆ, ಮನೆಗೆ ಮಾರ್ಕಿಂಗ್ ಕೊಡೋಣ. ಬೆಳಗ್ಗೆ ಕೊಡ್ತೀನಿ. ಈಗೆಲ್ಲ ಬರೀ ಇದ್ರ ಮಾತಾಡ್ಬಿಟ್ಟು ಬೆಳಗ್ಗೆ ಮಾರ್ಕಿಂಗು. ಓಕೆ, ಎಷ್ಟಕ್ಕೆ ಎಷ್ಟಿರಬೇಕು? ಇಲ್ಲ 15 ಅಡಿ, ಇಲ್ಲ ಅಲ್ಲ 15 ಅಡಿ ಬಿಡ್ಬೇಕು. ಕಾಂಪೌಂಡ್ ಮಾಡ್ಬೇಕಂದ್ರೆ ಗೇಟ್ ಇಲ್ಲಿಗೆ ಮಾಡಬೇಕು. ಇಲ್ಲೇ ಮಾಡಬೇಕು. 15 ಅಡಿ ಇಲ್ಲಿಗೆ. ಹೌದು, ಈ ಕಂಬ ಬರ್ತಾ ಇದೆಯಲ್ಲ ಇಲ್ಲಿಗೆ 15 ಅಡಿ ಹಿಂಗೆ ಸ್ಟ್ರೈಟ್ ಹಂಗೆ ಕೊಟ್ಬಿಡ. ಓಕೆನಾ? ಬಾ ಹಂಗೆ ಡೌನ್ ಹೋಗೋಣ. ಗೊತ್ತಾಯ್ತಾನ ಪಜ್ಜೆ? ಹೆಂಗೆ ಹೇಳ? ಲಾಸ್ಟ್ ಒಂದು 12 ಅಡಿ ಬಿಟ್ಬಿಟ್ಟು ಮಾಡೋಣ. ಅಲ್ಲ 12 ಅಡಿ ಹಿಂಗೆ ಬಿಡ್ಬೇಕು. ಬನ್ರಿ. ಪೂಜೆ ಮಾಡಿದ್ದಿಲ್ಲ ಮಾಡಿಲ್ಲ ಬ್ರಹ್ಮಸ್ಥಾನಕ್ಕೆ. ಇಲ್ಲಿ ಬ್ರಹ್ಮಸ್ಥಾನ ಪೂಜೆ ಮಾಡಿದ್ಯಾ? ಇದು ಬ್ರಹ್ಮಸ್ಥಾನ ಬರುತ್ತಾ? ಹೌದು. ಅಂದ್ರೆ ನಾವು ಲೆಕ್ಕ ಮಾಡೋಣ. ಬೆಳಗ್ಗೆಗೆ ಕ್ಯಾಲ್ಕುಲೇಷನ್ ಹಾಕಿ ಸ್ಕ್ವೇರ್ ಆಗಿ ಪ್ಲಾನ್ ಮಾಡಿ ಎಲ್ಲ ಈ ದಾರ ಕಟ್ಟಿ ಸೆಂಟ್ರಿಗೆ ಬ್ರಹ್ಮಸ್ಥಾನ ನಿನಗೆ ಏನು ಬೇಕೋ ಎಲ್ಲ ಕೊಟ್ಟು ನಿನಗೆಲ್ಲ ನಾಳೆ ಮಾರ್ಕಿಂಗ್ ಆಗಿ ತೋರಿಸಿ ಬಿಡ್ತೀನಿ. ಬೆಳಗ್ಗೆ ಸ್ವಲ್ಪ ಪೌಡ್ರು ಇದ್ರದ್ದು ತಗೊಳಪ್ಪ. ಏನಂದ್ರೆ ಇದೊಂಥರ ಬೋರ್ವೆಲ್ ಹಾಕಿರ್ತಾರೆ, ಪೌಡ್ರ್ ಸಿಗುತ್ತಲ್ಲ. ಇಲ್ಲೇ ಇದೆಯಲ್ಲ, ಇಲ್ಲಿ ಅಂಶಂಡ್ ಇದೆ. ಬೆಳಗ್ಗೆ ನಾವು ತಂದುಕೊಟ್ರೆ ಅದನ್ನು ರೆಡಿ ಮಾಡಿಬಿಡೋಣ. ಓಕೆನಾ? ಅದ್ಭುತವಾಗಿದೆ, ಬಂಬಟಾಗಿದೆ. ಏನೋ ನಮಗೂ ಒಂದು ಯಾವನ ಗೆಸ್ಟ್ ಹೌಸ್ ಮಾಡಿ ಅವಾಗ ಬಂದು ಅದಕ್ಕೆ ಫುಲ್ಲು ತೊಟ್ಟಿ ಮನೆ ಮಾಡ್ಬಿಟ್ಟು ಎಲ್ಲ ಕಡೆ ಸುತ್ತಲೂ ಕಾಂಪೌಂಡ್ ಕೊಟ್ಟು 2 ಕಾರ್ ಎಂಟ್ರಿ ಕೊಟ್ಬಿಟ್ಟು ಅವ್ರ ಬಂದು ಇದ್ದೋಯ್ತಾರೆ. ಇಲ್ಲಿಂದ ಈಚೆಗೆ ಮನೆ ಮಾಡ್ಕೊಂಡು ಇದು ಪ್ಲಾನ್ ಮಾಡ್ಕೊಂಡು ನೀಟಾಗಿ ಇಲ್ಲಿಂದ ಈಚೆಗೆ ಡೌನ್ ಮಾಡ್ಕೊಂಡು ಸಪ್ರೇಟಾಗಿ ಇದೊಂದು ಸಪ್ರೇಟ್ ಕಾಂಪೌಂಡ್ ಹಾಕೊಂಡ್ಬಿಡೋಣ. ಕಾಂಪೌಂಡ್ ಹಾಕ್ಬೇಕಾ? ಚಿಕ್ಕದಾಗಿ ಅಂದ್ರೆ ಒಂದು ಕಾಂಪೌಂಡ್ ಫೆನ್ಸಿಂಗ್ ಕಲ್ಲಿಂದ ಏನಾರು ಬೇಕು, ಕಲ್ಲಿಂದ ಪಾಯ ಥರ ಕಲ್ಲು ಹಾಕ್ಬಿಟ್ಟು ಅದ್ರ ಮೇಲೆ ಮೆಸ್ ಫೆನ್ಸಿಂಗ್. ಇಲ್ಲ ಕಾಡ್ ಕಲ್ಲು ಬರುತ್ತಲ್ಲ, ಕಾಡ್ ಕಲ್ಲು ಕೊಟ್ಟು ಇಲ್ಲೊಂದು ಎಂಟ್ರಿ ಕೊಡೋದು ಖುಷಿ ಆಗುತ್ತೆ. ಇಲ್ಲೇ ಎಂಟ್ರಿ ಇಲ್ಲೇ ಕೊಡಬೇಕು. ಇಲ್ಲೆಲ್ಲೂ ಕೊಡಂಗಿಲ್ವಾ? ಅಲ್ಲೆಲ್ಲೂ ಬೇಡ, ಇಲ್ಲೇ ಎಂಟ್ರಿ. ಇಲ್ಲಿಂದ ಇಲ್ಲಿಗೆ ಮೆಸ್ ಹಾಕ್ಬಿಡ್ತೀವಿ. ಇದು ಮನೆ ಸಪ್ರೇಟು. ಓಕೆ, ಸೊ ಇದು ಸಪ್ರೇಟ್. ಇಲ್ಲಿ ಬೇಕು ಗೆಸ್ಟ್ ಹೌಸ್ ಬೇಕಾದ್ರೆ ಚಿಕ್ಕದನ್ನು ಕಟ್ಕೋಬಹುದು. ಹುಲ್ಲಿನ ಮನೆ ಕಟ್ಕೋಬಹುದು ಸಪ್ರೇಟ್ ಆಗಿ. ಇಲ್ಲೇ ಮಧ್ಯಕ್ಕೆ ಹೆಂಗೆ ಎಂಟ್ರಿ ಕೊಡಬಾರ್ದು? ಇಲ್ಲೇ ಕೊಡಬೇಕು. ಅದೇ ಇದು ಇಲ್ಲೇ ಸೌತಲ್ಲೇ ನಿಮ್ಗೆ ನಾರ್ತಿಂದ ಹಂಗೆ ಸ್ಟ್ರೈಟ್ ಬಂದ್ರೆ ಅಲ್ಲಿಗೆ ಹೋಗಕ್ಕೆ ಗೇಟು ಹಂಗೆ ಸ್ಟ್ರೈಟ್ ಇರ್ಲಿ. ನಿಮ್ಮ ಮನೆಗೆ ಬರೋಕ್ಕೆ ಹಿಂಗೆ ಬಂದು ನಿಮ್ಮ ಮನೇಲಿ ಇಲ್ಲಿ ಗೇಟ್ ಕೊಡ್ತೀವಿ. ಮತ್ತೆ ಮತ್ತೆ ಇಲ್ಲೊಂದು ಗೇಟು ನಾರ್ತ್ಗೆ ಅಂದ್ರೆ ಒಳಗಡೆಗೆ. ಓಕೆ, ಉದಾಹರಣೆಗೆ ನಿಮ್ಮ ಮನೆ ಮಾಡ್ತೀನಲ್ವಾ, ಇಲ್ಲಿ ಎಂಟ್ರಿ ಇರ್ತದೆ ನಿಮ್ಗೆ. ಓಕೆ, ಸೊ ಇಲ್ಲೆಲ್ಲ ಹಾಕ್ಬಿಟ್ರೆ ಹಿಂಗೆ ಮೇಲಕ್ಕೆ ಬರ್ಬೋದು. ಓಕೆ, ಅದ್ಭುತವಾಗಿದೆ. ಹಂಗೆ ತಿರುಗಿಸೋ ಕೆಳಗಡೆ ತೋರಿಸು. ಎಷ್ಟು ಡೌನ್ ಎಷ್ಟು ಚೆನ್ನಾಗಿದೆ ನೋಡ. ಹಿಂಗೆ ಸಿಗೋದೇ ಇಲ್ಲ. ನಮ್ಮದೊಂದು ಮನೆ ಇತ್ತಲ್ಲಿ ನಮ್ಮ ತೋಟದಲ್ಲಿ ಮೇಲೆ, ಓಕೆ, ಬೆಟ್ಟದ ಮೇಲೆ. ಸೊ ಪಬ್ಲಿಕ್ ಸರ್ ರಘುನಾಥ್ ಸರ್ ಮನೆ ಪಕ್ಕದಲ್ಲಿ ಸಖತ್ ಆ ಥರ ಇದೆ ಜಾಗ ಇದು. ಅದ್ಭುತವಾಗಿದೆ. ಏನು ನಿಮ್ಮ ಮಾತಾಡೋಂಗೆ ಇಲ್ಲ. ಕೆಳಗಡೆ ಎಲ್ಲ ಬರ್ತಾರೆ ಹಿಂಗೆ ಬೇಕಾರೆ. ಇಲ್ಲಿ ನಾವು ಟ್ಯಾಂಕ್ ಮಾಡಿಸ್ಬೇಕಾದ್ರೆ ಎಲ್ಲಿ ಬೋರ್ವೆಲ್ ಕೊರ್ಸೋದು? ಬೋರ್ವೆಲ್ ಎಲ್ಲಿ ಕೊರ್ಸ್ಬೇಕು? ಬೋರ್ವೆಲ್ಲು ಈ ಪೀಸಲ್ಲಿ ಬೇಡ. ಈ ಪೀಸಲ್ಲಿ ಇದರಲ್ಲಿ ಅರ್ಧದಲ್ಲಿ ಈ ಕಡೆ ಎಲ್ಲಾದ್ರೂ ಕೊರ್ಸು. ಇಲ್ಲಿ ಡೌನಲ್ಲೂ ಲಾರಿ ಇಲ್ಲಿವರೆಗೆ ಮಾತ್ರ ಬರೋದು. ಎಲ್ಲ ಲಾರಿ ಅಲ್ಲಿ ಬರೋಕ್ಕಾಗಲ್ಲ, ಕೆಳಗೆ ಬರಂಗಿಲ್ವಾ? ಇಲ್ಲ JCB ಅಲ್ಲಿ ತೆಗೆದ್ರೆ ಬರುತ್ತಪ್ಪ. ಇಲ್ಲ, ಅದು ಹೆವಿ ಹಾಳಾಯ್ತು. ಇಲ್ಲೇ ಮೇಲಿಂದ ಹಿಂಗೆ ಬಂದು
ಈಗ JCB ಹಿಂಗೆ ಬಂದು ಇಲ್ಲೇ ಕೊರ್ಸ್ಬೇಕು. ಇಲ್ಲೆಲ್ಲಾದ್ರೂ ಕೊರ್ಸಿ, ಇಲ್ಲ ಡೌನ್ ಹೋಗ್ಬೇಕಾದ್ರೆ ಅಲ್ಲಿ ಕೊರ್ಸಿ, ಅಲ್ಲ ಡೌನ್ ಹೋಗುತ್ತೆ JCB ಹಿಂಗೆ ಅಲ್ಲಾಡಿದ್ರೆ ಹೋಗ್ತಲ್ಲ ರೀ. ಈ ಪಾಯಿಂಟ್ಗಳಿಂದ ಸಿಗ್ತೇವೆ ಅಂತ ಹೇಳಿದ್ವಿ ನೀರಿನ. ಆಯ್ತು, ಇಲ್ಲಿ ಸಿಕ್ಕರೆ ಇಲ್ಲ, ಇಲ್ಲಿ ಬೇಡ, ಮೇಲ್ ಬೇಡ, ಇದ್ರಲ್ಲಿ ಬೇಡ, ಇದ್ರಲ್ಲಿ ಬೇಡ. ಯಾಕಂದ್ರೆ ಅರ್ಧ ಸೈಟಿಂದ ಮೇಲ್ಗಡೆಗೆ ನಿಮಗೆ ನೈಋತ್ಯ ಬರುತ್ತೆ. ಓಕೆ. ಸೊ ಇಲ್ಲಿ ಕೆಳಗಡೆ ಇದ್ರೆ ನಿಮಗೆ ನಾರ್ತ್ ಈಸ್ಟ್ ಆಗುತ್ತೆ. ಓಕೆ. ನೈಋತ್ಯ ಅದು ಹೆಂಗೆ, ಅದು ಅರ್ಧ ಸೈಟಿಂದ ಹೆಂಗೆ ನೈಋತ್ಯ ಇದು? ಅದು ಕುಬೇರ ಮೂಲೆ. ಓಕೆ. ಈಗ 4 ಭಾಗ ಮಾಡಿದ್ರೆ ಹಿಂಗೆ ಸೈಟ್ನ 4 ಭಾಗ ಮಾಡಿದ್ವಿ. 4 ಭಾಗ ಮಾಡ್ಬೇಕು. ಅದಕ್ಕೊಂದ ಅಲ್ಲ, ಹಿಂಗೆ 4 ಭಾಗ ಮಾಡಿದ್ವಿ, ಹಿಂಗೆ ಹಿಂಗೆ. ಯಾವ್ದು ಬಂತು? ಇದು ದೇವಮೂಲೆ. ದೇವಮೂಲೆ ಅಂದ್ರೆ ನಾರ್ತ್ ಈಸ್ಟ್. ಇಲ್ಲೇ ಬರುತ್ತೆ ನೀರು ಇಲ್ಲೇ ಬರುತ್ತೆ. ನಾವ್ ಇಲ್ಲೇ ಕೊರ್ಸ್ಬೇಕು ನೀರು. ಆ ಕಡೆ ಯಾಕೆ ಕೊರ್ಸಂಗಿಲ್ಲ? ಚೆಕ್ ಮಾಡಿಸಿ ಕೊರ್ಸಿ. ಆ ಕಡೆ ಕೊರ್ಸಂಗಿಲ್ವಾ? ಇಲ್ಲಿ ಬೇಡ, ಆ ಕಡೆ ಮಾಡಬಾರ್ದು. ಆ ಕಡೆ ಯಾಕೆ ಮಾಡಬಾರ್ದು? ಆ ಕಡೆ ಮತ್ತೆ ಹಳ್ಳ ಆಗುತ್ತೆ. ವಾಯುವ್ಯದಲ್ಲಿ ಹಳ್ಳ ಆಗಬಾರ್ದು. ವಾಯುವ್ಯದಾಗ್ಬೋದು. ಆ ಕಡೆ ಬೇಲಿ ಅಲ್ಲಿ ಕೆಳಗೆ ತೆಗೆದವ್ರೆ, ಅವ್ರಿಗೆ ನೀರು ಸಿಕ್ಕಿದೆ. ತೆಗಿ ಸಾಕಲ್ಲ ನೀವು. ಇಲ್ಲ ಚೆಕ್ ಮಾಡಿಸಿ. ಇದು ಚೆಕ್ ಮಾಡೋವರೆಗೂ ನೀರು ನಮ್ಗೆ ಗೊತ್ತಿಲ್ಲ ಭೂಮಿಯಲ್ಲಿ ಎಲ್ಲಿ. ಇಲ್ಲಿ ಮೇಲೆ ಬೇಡಕ್ಕೆ ಬೇಡ ನೀರು. ಇಲ್ಲಿ ಬೇಡ, ಇಲ್ಲೆಲ್ಲ ಚೆಕ್ ಮಾಡಿಸಿ. ಇಲ್ಲೆಲ್ಲೂ ಪಾಯಿಂಟ್ ಇಲ್ಲ, ನೀರಿಲ್ಲ ಅಂದ್ರೆ ಆಮೇಲೆ ಆ ಕಡೆ ಚೆಕ್ ಮಾಡೋಣ. ಎಲ್ಲಾದ್ರೆ ಪಾಯಿಂಟ್ ಅಲ್ಲಿ ನೀರು ಇಲ್ಲೇ ಸಿಕ್ಕಿದೆ ಅಂತ ಹೇಳೋದು ನಾನು. ಹೌದಾ? ಅಲ್ಲ, ಚೆಕ್ ಮಾಡಿಸಿ ಪಾಯಿಂಟ್ ನೋಡೋರ್ನ. ಅವ್ರೆಲ್ಲ ನೋಡ್ತಾರೆ, ತೆಂಗಿನಕಾಯಿ ಇಲ್ಲ, ಜಿಯಾಲಜಿಸ್ಟ್ ಅವ್ರು ಕರೆಸಿ ಚೆನ್ನಾಗಿ ನಾಳೆ ಫೋನ್ ಮಾಡಿದ್ರೆ ಅದು ಅರ್ಕಲ್ ಬರ್ತಾರೆ ಅವರು. ತಗೊಂಡು ಚೆಕ್ ಮಾಡಿ ಚೆಕ್ ಮಾಡಿಸಿ ಬೇಕಾರೆ ಚೆಕ್ ಮಾಡಿಸ್ಬಿಟ್ಟು ನೀರು ಪಾಯಿಂಟ್ ಹಾಕ್ಸ್ಬಿಡೋಣ. ಓಕೆ. ನಾಳೆ ಫೋನ್ ಮಾಡ್ತೀನಿ. ಪಾಯಿಂಟ್ ಒಂದು ಮಳೆ ಹೊಡೆದು ಬಿಟ್ಬಿಟ್ಟು ಲಾರಿನ ಕರ್ಸಿ ಹಾಕೊಂಡ್ಬಿಡೋಣ. ಓಕೆ. ಆಯ್ತಾ? ಇದು ಫಸ್ಟ್ ಇದಕ್ಕೆಲ್ಲ ಎಲ್ಲದಕ್ಕೂ ಮುಂಚೆ ಈಗ ಟಾಯ್ಲೆಟ್ ಗುಂಡಿ ಬಗ್ಗೆ ಮಾತಾಡೋಣ. ಟಾಯ್ಲೆಟ್ ನಾಳೆ ಮಾತಾಡೋಣ. ಈಗ ಅರ್ಜೆಂಟ್ಗೆ ನೋಡಿ, ಇಲ್ಲಿದಲ್ಲ, ಇಲ್ಲಿಂದ ಅಲ್ಲಿ ಕಾಂಪೌಂಡು, ಅಲ್ಲಿಂದ ಅಲ್ಲಿ ಕಾಂಪೌಂಡ್. ಈಗ ಅರ್ಜೆಂಟ್ಗೆ ಹಾಕಿ ಇದನ್ನ ಸ್ವಲ್ಪ ಲೆವೆಲ್ ಮಾಡಿ ಪಾಯ ಹಾಕ್ಬಿಟ್ಬಿಡೋಣ. ಆಮೇಲೆ ಬೇಕಾದ್ರೆ ಮಿಕ್ಕಿದ್ ಮಾಡೋದು. ಓಕೆ. ಇದೊಂದು 1 ಲಕ್ಷ ರೂಪಾಯಿ ಆಗತ್ತೆ ಅನ್ಕೋ. 1-2 ಲಕ್ಷ, 2 ಲಕ್ಷದಲ್ಲಿ ಪಾಯ ಆಗ್ಬಿಡುತ್ತೆ ನಿನಗೆ. ಓಕೆ. ನನಗೆ ಬೇಕಾದ ವಾಸ್ತುಗೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ಅಷ್ಟೇ. ಓಕೆ. ಇವೆಲ್ಲ ಬೇಡ. ಓಕೆ. ಆಮೇಲೆ ಇದು ಬರ್ತಾ ಇದು ರೆಡಿ ಮಾಡೋಣ. ಎಲ್ಲ ಕಾಂಪೌಂಡ್ ಎಲ್ಲ ರೆಡಿ ಮಾಡಿ ಮುಂಚೆ ಫಸ್ಟ್ ಹಂಗ್ ಮಾಡ್ಕೋಬೇಕು. ಎಲ್ ಶೇಪ್. ಅಲ್ಲಿಂದ ಅಲ್ಲಿಗೆ ಅಷ್ಟೇ. ಫಸ್ಟ್ ವಾಸ್ತುಗೆ ಅಷ್ಟೇ. ಆಮೇಲೆ ಆಟೋಮೆಟಿಕಲ್ ಕೈ ಹಿಡಿಯುತ್ತೆ. ಆಮೇಲೆ ನಿಮ್ಗೆ ಮೋಡ. ಆಮೇಲೆ ಓಕೆ. ಇದು ಹಾಕಿದ ತಕ್ಷಣ ಆಮೇಲೆ ಕತೆ ಐತೆ. ಓಕೆ. ಕರ್ಕೊಂಡು ಹೋಗೋಣ. ಹಿಂಗೆ ಹೋಗೋದ, ಕೆಳಗಡೆ ಹೋಗೋದ? ಹಿಂಗೆ ಕೆಳಗಡೆ. ಇಲ್ಲಿ ಬರ್ರಿ. ನಂದು ಸರ್, ಈಗ ವಾಸು ಸರ್, ನಾನು ಸ್ವಿಮ್ಮಿಂಗ್ ಪೂಲ್ ಮಾಡೋಣ ಅಂತಿದ್ದೆ. ಈಗ ತೊಟ್ಟಿ ಮನೆ ಇರುತ್ತೆ, ಇಲ್ಲಿ ಬಂದು ಬೀಳೋದು, ಈಗ ಒಂಥರ ಹೆವನ್ ತರ ಇಲ್ಲಿ ಗಾರ್ಡನ್ ಆ ಥರ ಮಾಡೋಣ ಅಂತಿದ್ದೆ. ತೊಟ್ಟಿ ಇದು ಏನೋ ಇದು ಓಕೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಾಡ್ಬೇಕು. ಇಲ್ಲಿ ಮಾಡೋಣ ಅಂತಿದ್ದೆ. ಇಲ್ಲಿ ಇಲ್ಲ, ಅರ್ಧದಿಂದ ಈಚೆಗೆ ಮಾಡಬೇಕು. ಅರ್ಧ ಈ ಪ್ಲಾಟಲ್ಲಿ ಹಾಫಿಂದ ಈ ಕಡೆ ಮಾಡಬೇಕು. ನಾನೇನು ಗೊತ್ತಾ, ಅದಕ್ಕೋಸ್ಕರ ಇದು ನಾನು ಆಲ್ಟ್ರ್ ಮಾಡಿಸಿದ್ದು ಇಟಾಚಿಲಿ. ಹೌದಾ? ಫುಲ್ ಆಲ್ಟ್ರ್ ಮಾಡಿಸ್ತೆ, ಒಂದು ವಾರ ಇಟ್ಕೊಂಡು. ಮಾಡಿಸ್ಬೋದು, ಇಲ್ಲ ಹಾಕ್ಬೇಕು ಅವಾಗ ಸ್ವಿಮ್ಮಿಂಗ್ ಪೂಲ್ನ. ಇಲ್ಲಿದೆಯಲ್ಲ, ಈಗ ಆ ತೆಂಗಿನ ಗಿಡ ಅಲ್ಲಿದೆ ನೋಡಿ, ತೆಂಗಿನ ಗಿಡಗಳು ಅಲ್ಲಿಂದ ಹಿಂಗೆ ಲೆಂತ್ ಮಾಡಿಸ್ಬೇಕು. ಇದು ಎಂಟ್ರಿ ಬರುತ್ತೆ, ರೋಡ್ ಇಟ್ಕೊಂಡು ರೋಡ್ ಬಿಟ್ಟು. ಇಲ್ಲಿ ಮಾಡಂಗಿಲ್ವಾ ಸ್ವಿಮ್ಮಿಂಗ್ ಪೂಲ್? ಮಾಡಂಗಿಲ್ಲ. ರೋಡ್ ಬಿಟ್ಟು ಒಂದು 10 ಅಡಿ ಬಿಟ್ಬಿಡ್ರಿ. ಅಲ್ಲಿಂದ ಹಿಂಗೆ ಕರೆಕ್ಟಾಗಿ ಒಂದು 15 ಅಡಿ. ಇಲ್ಲೂ ಮಾಡಂಗಿಲ್ವಾ? 15 ಅಡಿ ಹಂಗೆ ಹಾಕಿ ಹೇಳ್ತೀನಿ. ಅಲ್ಲಿಂದ 15ರಿಂದ ಹಿಂಗೆ 20 ಅಡಿ ತಗೊಳ್ರಿ ಸಾಕು. ಹಿಂಗೆ 15-20 ಬೇಜಾನ ಆಯ್ತು. ಓಕೆ. ನೋಡಿ, 20 ಅಡಿ ಸಿಗುತ್ತೆ ಇದು. ಓಕೆ. 15-20 ಫುಲ್ ನಾರ್ತ್ ಈಸ್ಟ್ ಬಂತವಾಗ. ಓಕೆ. ಪರ್ಫೆಕ್ಟ್ ಆಗತ್ತೆ ಸ್ವಿಮ್ಮಿಂಗ್ ಪೂಲ್. ಕಟ್ಬೋದು ಇಲ್ಲೇ, ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಬಂಬಾಟಾಗಿದೆ. ಇಲ್ಲಿ ಹಾಕ್ಬೋದು ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಮಾಡಂಗಿಲ್ಲ. ಅಲ್ಲಿ ಮಾಡೋದು ಅದು ವಾಯುವ್ಯ ಬರುತ್ತೆ. ಮತ್ತೆ ವಾಯುವ್ಯದಲ್ಲಿ ನೀರು ಇರಬಾರ್ದು. ನಮಗೆ ನಾರ್ತ್ ಈಸ್ಟ್ ಅಲ್ಲಿ ನೀರು ಇರಬೇಕು. ಇಲ್ಲಿರ್ಬೇಕು ನೀರು. ಅವಾಗ ಆ ಮನೆಗೆ ಶಕ್ತಿ ರೈತ ಬರುತ್ತೆ. ಎಲ್ಲ ಹುಡ್ಕೊಂಡ್ ಬರ್ತಾರೆ, ದೊಡ್ಡವ್ರು ಬರ್ತಾರೆ. ದೊಡ್ಡವ್ರು ಇಲ್ಲಿ ಬರಬೇಕು ಅಂದ್ರೆ ನಾನು ಹೇಳ್ದಂಗೆ ಮಾಡು. ಓಕೆ. ನೀವೇ ದೊಡ್ಡವರಿಗೆ ಮೊದಲ ಹೆಜ್ಜೆ. ಹೌದು, ಮೊದಲ ಹೆಜ್ಜೆ ಮೊದಲ ಪ್ರಜೆಗೆ. ಹೌದು. ಏನೋ ಸಕಲೇಶ್ಪುರದ ಮೊದಲ ಪ್ರಜೆಗೆ. ಇಲ್ಲೆಲ್ಲ ಗಿಡಗಳು ಹಾಕಿದ್ದೀರಾ? ಫುಲ್ಲು ಎಲ್ಲ ಇಡೀ ಕರ್ನಾಟಕದಲ್ಲಿ ಏನೇನು ಹಣ್ಣಿನ ಗಿಡಗಳಿದೆ ಎಲ್ಲ ಇದಾವೆ. ನೋಡಿ, ಬಿದಿರು ಹೆಂಗೆ ಹಾಕಿದ್ದೀನಿ, ನಂಗೆ ಇಷ್ಟ ಅಂತ. ಹೆಂಗ್ ಬಂದಿದೆ ಲಕ್ಷ್ಮಿ, ಬಿದಿರು ಲಕ್ಷ್ಮಿ. ಒಂದೊಂದು ಬಿದಿರು ಇಡೀ ಇಂಡಿಯಾದಲ್ಲಿ ಎಷ್ಟು ವೆರೈಟಿ ಇದೆ, ಎಲ್ಲ ಒಂದೊಂದು ಹಾಕಿದ್ನಿ, ಇರ್ಬೇಕು ಮನೇಲಿ ಅಂತ. ಈ ಬಿದಿರು ಎಲ್ಲಿ ಅಂದ್ರೆ ಇಲ್ಲಿದ್ರೆ ಚೆನ್ನಾಗಿರುತ್ತೆ. ಬುಷ್ಯಾಗ ಅಲ್ಲಿಂದ ಇಲ್ಲಿವರೆಗೂ ಹಾಕಿ, ಮೇಲಕ್ಕೆ ಬೇಡ, ಸ್ವಲ್ಪ ಬೇಡ, ಯಾಕಂದ್ರೆ ಅಲ್ಲಿ ಜಾಸ್ತಿ ಇದಾಗ್ಬಿಡುತ್ತೆ. ಅಲ್ಲಿಂದ ಹಿಂಗೆ ಹಾಕಿ. ಇದೇನು ಬಿದಿರು ಇದು? ಇದು ಬ್ಲಾಕ್ ಬಿದಿರು. ಇದು ಕಾಸ್ಟ್ಲಿ. ಇದು 5,000 ರೂಪಾಯಿ ಕೊಡ್ತಂದಿದ್ದು ಗಿಡ. ಹೌದಾ? ನೋಡಿ, ವಾಸ್ತು ಬಿದಿರು ಅಂತ. ವಾಸ್ತು ಬಿದಿರ? ಒಂದು ಗಿಡಕ್ಕೆ 5,000 ರೂಪಾಯಿ ಇದು. ನೋಡಿದ್ರ ನೀವು ಬ್ಲಾಕ್ ಬಿದಿರು? ನೋಡಿಲ್ಲ. ಇನ್ನೂ ಬರುತ್ತೆ. ಇದು ಬರೀ ಚಿಕ್ಕ ಗಿಡ ಹಾಕಿದ್ದೆ, ಸಿಕ್ಕಾಬಿಟ್ಟು ಗಟ್ಟಿದ್ದಂಗಿದೆ. 5,000 ರೂಪಾಯಿ ಬ್ಲಾಕು. ಪುಟಾಣಿ ಗಿಡ ಹಾಕಿದ್ವಿ, ಇಷ್ಟು ಬೆಳ್ಕಂದಿದೆ. ಏನು ನೀರು ಹಾಕ್ಬೇಕು.